ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ಯೇಸು ಸ್ವಾಮಿ ಶಿಷ್ಯರ ಜೊತೆ ಸರೋವರದ ಆಚೆ ಕಡೆಗೆ ಹೋಗೋಣ ಅಂತ ಹೇಳಿ ದೋಣಿಯಲ್ಲಿ ಯೇಸು ಸ್ವಾಮಿ ನಿದ್ರಿಸುತ್ತಾರೆ. ಮತ್ತು ಸ್ವಲ್ಪ ದೂರ ಹೋಗುವಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದು ದೋಣಿಗೆ ಅಪ್ಪಳಿಸುತ್ತೆ ಮತ್ತು ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿರುತ್ತೆ. ಆ ಸಮಯದಲ್ಲಿ ಯೇಸು ಹೊರಗೆ ನಿದ್ದೆ ಮಾಡ್ತಾ ಇದ್ರು ಮತ್ತು ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದು ಹೇಳ್ತಾರೆ. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸುತ್ತಾರೆ, ಶಾಂತವಾಗಿರು, ಮೊರೆಯಬೇಡ ಎಂದು ಆ ಸರೋವರಕ್ಕೆ ಆಜ್ಞಾಪಿಸುತ್ತಾರೆ. ಆಗ ಬಿರುಗಾಳಿ ನಿಲ್ಲುತ್ತೆ, ವಾತಾವರಣ ಪ್ರಶಾಂತವಾಗುತ್ತೆ. ಮತ್ತು ಯೇಸು ಸ್ವಾಮಿ ಆ ಶಿಷ್ಯರಿಗೆ ಹೇಳ್ತಾರೆ, ಯಾಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸ ಇಲ್ಲವೇ? ಶಿಷ್ಯರಾದರೂ ಭಯಭ್ರಾಂತರಾಗಿ, ಗಾಳಿಯು ಸರೋವರವು ಇವರು ಹೇಳುವಂತೆ ಕೇಳಬೇಕಾದ್ರೆ ಇವರು ಯಾರಿರಬಹುದು ಎಂದು ತಮ್ಮೊಳಗೆ ಮಾತಾಡಿಕೊಳ್ತಾರೆ. ಪ್ರಿಯರೇ, ಈ ಒಂದು ಸನ್ನಿವೇಶದ ಮುಖಾಂತರ ಯೇಸು ಸ್ವಾಮಿ ಶಿಷ್ಯರ ವಿಶ್ವಾಸವನ್ನು ಬಲಪಡಿಸಲು ನೋಡ್ತಾರೆ. ಅವರು ಯಾರಾಗಿದ್ದಾರೆ ಎಂದು ಅವರಿಗೆ ಮನವರಿಕೆ ಮಾಡಲು ಒಂದು ಅವಕಾಶ ಕೊಡ್ತಾರೆ. ಶಿಷ್ಯರು ಇಲ್ಲಿ ಯೇಸು ಸ್ವಾಮಿಯ ಜೊತೆಗೇ ಇದ್ದರು, ಆದರೂ ಕೂಡ ಯೇಸು ಯಾರು ಎಂದು ಇನ್ನೂ ಅವರಿಗೆ ಅರಿವಾಗಿಲ್ಲ, ಗ್ರಹಿಕೆ ಆಗಿಲ್ಲ. ಅವರ ವಿಶ್ವಾಸ ಇನ್ನೂ ವೃದ್ಧಿ ಆಗಿಲ್ಲ. ವಿಶ್ವಾಸ ಹೇಗೆ ವೃದ್ಧಿಯಾಗುತ್ತೆ? ವಿಶ್ವಾಸ ಹೇಗೆ ಬಲಗೊಳ್ಳುತ್ತೆ? ವಿಶ್ವಾಸ ನಮ್ಮಲ್ಲಿ ಹೇಗೆ ಬರುತ್ತೆ? ಶುಭ ಸಂದೇಶವನ್ನು ಆಲಿಸುವುದರ ಮುಖಾಂತರ. ಯೇಸು ಕ್ರಿಸ್ತರು ಯಾರಾಗಿದ್ದಾರೆ? ಅವರೇ ಅಭಿಷಿಕ್ತನಾದ ಲೋಕೋದ್ಧಾರಕ, ಅವರೇ ದೇವರ ಪುತ್ರ ಎಂಬ ವಿಶ್ವಾಸ ಇವರಿಗಿರಲಿಲ್ಲ. ಆ ವಿಶ್ವಾಸ ಬರಬೇಕು. ಅಲ್ಲಿ ಇರುವ ಸರೋವರದಲ್ಲಿ ಆ ಬಿರುಗಾಳಿಯನ್ನು ಯೇಸು ಶಾಂತಪಡಿಸಿದಾಗ ಅವರಿಗೆ ಮನವರಿಕೆ ಆಗುತ್ತೆ, ಯೇಸು ಪ್ರಕೃತಿಗೂ ಒಡೆಯ, ಯೇಸು ಎಲ್ಲದಕ್ಕೂ ಒಡೆಯನಾಗಿದ್ದಾನೆ ಎಂಬ ಸತ್ಯದ ಅರಿವು ಅವರಿಗೆ ಮನವರಿಕೆ ಆಗುತ್ತೆ. ಆದರೆ ಇವತ್ತು ಯಾವ ಶುಭ ಸಂದೇಶ ಸಾರಲ್ಪಡ್ತಾ ಇದೆ? ಯೇಸು ಸ್ವಾಮಿ ಯಾತಕ್ಕಾಗಿ ಬಂದರು ಎಂಬ ಶುಭ ಸಂದೇಶ ಸಾರಲ್ಪಡ್ತಾ ಇದೆ. ಯೇಸು ಇವೆಲ್ಲವುಗಳ ಮುಖಾಂತರ, ಈ ಅದ್ಭುತಗಳನ್ನು ಮಾಡುವುದರ ಮುಖಾಂತರ ಏನು ತಿಳಿಯಪಡಿಸಲು ಬಯಸ್ತಾರೆ? ಯೇಸುವೇ ಲೋಕೋದ್ಧಾರಕ, ದೇವರ ಪುತ್ರ, ನಮ್ಮ ಉದ್ಧಾರಕ, ನಮ್ಮನ್ನು ಉದ್ಧಾರ ಮಾಡಲು ಅವರು ಬಂದವರು ಎಂದು ತಿಳಿಯಪಡಿಸಲು, ನಮಗೆ ನಿತ್ಯ ಜೀವದ ಮಾರ್ಗ ಅವರೇ ಎಂದು ಹೇಳಲು ಅವರು ಬಂದರು. ಆದರೆ ಪ್ರಿಯರೇ, ಈ ಸತ್ಯ ಇವತ್ತು ಸಾರಲ್ಪಡ್ತಾ ಇದೆಯಾ? ಯೇಸುವನ್ನು ರಕ್ಷಕ, ಪ್ರಭು ಎಂದು ಜನರು ಸ್ವೀಕಾರ ಮಾಡ್ತಾ ಇದ್ದಾರಾ? ಶುಭ ಸಂದೇಶದ ಬದಲು ಇವತ್ತು ಯಾವ ಸಂದೇಶ ಪ್ರೀಚ್ ಆಗ್ತಾ ಇದೆ? ಇಂದಿನ ಮೊದಲ ವಾಚನದಲ್ಲಿ ಕೂಡ ನಾವು ನೋಡ್ತೇವೆ, ಆಮೋಸ್ ಪ್ರವಾದಿಯ ಮುಖಾಂತರ ದೇವರು ಸ್ವಂತ ಜನರಾದ ಇಸ್ರಾಯೇಲ್ ತನಗೆ ಆಪ್ತರು ಎಂದು ದೇವರು ಕರೆದರು. ಅಂಥವರು ದೇವರ ವಿರುದ್ಧ ಪಾಪ ಮಾಡಿ ಹಠಮಾರತನದಲ್ಲಿ ಜೀವಿಸುವಾಗ ದೇವರು ಕೋಪಗೊಂಡು ನುಡಿಯುತ್ತಾರೆ, ಒಮ್ಮೆ ಸೊದೋಮ್ ಗೊಮೋರ ಪಟ್ಟಣಗಳನ್ನು ಕೆಡವಿದಂತೆ ನಾನು ನಿಮ್ಮ ಪಟ್ಟಣ ಪಾಳೆಯಗಳನ್ನು ಕೆಡವುವೆನು ಮತ್ತು ಉರಿಯುವ ಬೆಂಕಿಯಿಂದ ಎಳೆದ ಕೊಳ್ಳಿಯಂತೆ ನೀವಿದ್ರಿ, ಆದರೂ ನೀವು ನನ್ನ ಬಳಿಗೆ ಹಿಂದಿರುಗಲಿಲ್ಲ. ಆದ್ದರಿಂದ ಇಸ್ರಾಯೇಲ್ ಜನರೇ, ನಿಮ್ಮನ್ನು ದಂಡಿಸಿಯೇ ತೀರುವೆನು. ಓ ಇಸ್ರಾಯೇಲರೇ, ನ್ಯಾಯ ತೀರ್ಪನ್ನು ಕೊಡಲು ಬರಲಿರುವ ದೇವರನ್ನು ಎದುರುಗೊಳ್ಳಲು ಸಿದ್ಧ ಮಾಡಿಕೊಳ್ಳಿ ಅಂತ ಕರೀತಾರೆ. ಅವರು ಈಜಿಪ್ಟಿನ ಗುಲಾಮತನದಿಂದ ಆ ಜನರನ್ನು ಬಿಡಿಸಿದ್ರು ಕೂಡ, ಉರಿಯುವ ಬೆಂಕಿಯಿಂದ ಎಳೆದ ಕೊಳ್ಳಿಯಂತೆ ಅವರನ್ನು ಕಾಪಾಡಿದ್ರು ಕೂಡ, ಆ ಜನರು ಅವಿಶ್ವಾಸಿಗಳಾಗಿ ಪಾಪ ಮಾಡಿ ದೇವರಿಗೆ ದ್ರೋಹ ಮಾಡಿದ್ರು. ಆದ್ದರಿಂದ ದೇವರವರಿಗೆ ಎಚ್ಚರಿಕೆ ಕೊಟ್ಟು ನ್ಯಾಯ ತೀರ್ಪಿನ ದಿನ ದೇವರನ್ನು ಎದುರುಗೊಳ್ಳಲು ಸಿದ್ಧರಾಗಿರಿ ಅಂತ ಕರೀತಾರೆ. ಇಂದು ದೇವಜನರು, ಸೇವಕರೆನಿಸಿಕೊಂಡ ಅನೇಕರು ದೇವರ ನೈಜ ಶುಭ ಸಂದೇಶವನ್ನು ವಿಶ್ವಾಸಿಸದೆ ಸಾರದೆ ಯೇಸು ನಾಮ ಹೇಳಿ ಬೈಬಲ್ ವಾಕ್ಯಗಳನ್ನು ಉಪಯೋಗಿಸಿ ಇವತ್ತು ಪ್ರಾಸ್ಪ್ಯಾರಿಟಿ ಗಾಸ್ಪಲ್, ಸಮೃದ್ಧಿಯ ಒಂದು ಸಂದೇಶ ಸಾರ್ತಾ ಇದ್ದಾರೆ. ಎಷ್ಟೋ ಕಡೆಗಳಲ್ಲಿ ಸಾರಲ್ಪಡ್ತಾ ಇದೆ. ಜನರನ್ನು ನಿತ್ಯ ಜೀವದ ದಾರಿಯಿಂದ ತಪ್ಪಿಸುತ್ತಿದ್ದಾರೆ. ಜೀವೋದ್ಧಾರ ಕುರಿತಾದ ಶುಭ ಸಂದೇಶದ ಬದಲು ಇವತ್ತು ಲೋಕದಲ್ಲಿ ಕಂಫರ್ಟ್ ಕೊಡುವ, ಸೆಟಲ್ ಆಗುವ ಸುಖ ಸಂದೇಶ ಸಾರಲ್ಪಡ್ತಾ ಇದೆ. ಪ್ರವಾದಿ ಆಮೋಸನಂತೆ ದೇವರಿಂದ ಕರೆದು ಆರಿಸಲ್ಪಟ್ಟು ಪ್ರತ್ಯೇಕಿಸಲ್ಪಟ್ಟ ನಾವಿಂದು ದೇವರ ಮೌತ್ ಪೀಸ್ ಆಗಿ ಸತ್ಯವನ್ನು ಎತ್ತಿ ಹಿಡಿಬೇಕು. ಸಂತ ಪೌಲರು ತಿಮೋಥೆಯನಿಗೆ ಹೇಳಿದಂತೆ ನೀನು ಅದನ್ನು ನಿಲ್ಲಿಸಬೇಕು. ಅಂದರೆ ಶುಭ ಸಂದೇಶ ಸಾರಬೇಕು,
ಸುಖ ಸಂದೇಶವನ್ನು ಸಾರುವವರನ್ನು ನಾವು ನಿಲ್ಲಿಸಬೇಕು. ಕ್ರಿಸ್ತ ಯೇಸು ಪಾಪಿಗಳ ಉದ್ಧಾರಕ್ಕಾಗಿ ಬಂದರು. ದೇವರ ಕೋಪದಿಂದ ನಮ್ಮನ್ನು ಬಿಡಿಸಲು ಬಂದ ದೇವರ ಪುತ್ರ ಯೇಸು ಆಗಿದ್ದಾರೆ, ರಕ್ಷಕರಾಗಿದ್ದಾರೆ. ಅವರು ನಮ್ಮ ನಿತ್ಯ ಜೀವಕ್ಕಾಗಿ ಬಂದರು ಎಂಬ ಸತ್ಯವನ್ನು ನಾವು ಸಾರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.